ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಂದ ಇವತ್ತು ಏನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯಕಾರಿ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ. ಏನಂತಂದ್ರೆ ಮಾನಸಿಕ ಒತ್ತಡ ಹಾಗೂ ವಿವಿಧ ಕಾರಣಗಳಿಂದ ಏನು ಪಂಚಾಯತ್ ವಿಕಾಸ್ ಅಧಿಕಾರಿಗಳು ಮರಣ ಹೊಂದಿದ್ದಾರೆ, ಏನು ಕೊಲೆ ಆಗಿದೆ, ಆ ಎಲ್ಲಾ ಪ್ರಕರಣಗಳನ್ನು ಈಗ ಏನು ಸರ್ಕಾರ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು, ನಮಗೆ ಒಂದು ನ್ಯಾಯ ಕೊಡ್ಬೇಕಂತ ಒತ್ತಾಯಿಸಿದೀಗ ಈ ಕರ್ನಾಟಕ ರಾಜ್ಯ ಪಂಚಾಯತ್ ರಾಜ್ ಅಧಿಕಾರಿಗಳ ಸಂಘ ಒಂದು ಮನವಿ ಕೊಡಲು ಬಂದಿದ್ದಾರೆ. ಏನು ಇವ್ರ ಪ್ರಮುಖ ಬೇಡಿಕೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬಿ ಗ್ರೇಡ್ ಹುದ್ದೆ ಉನ್ನತೀಕರಣ ಸಂಘ ಬೆಳಗಾವಿ ಹಾಗೂ ಬೆಂಗಳೂರು ಇವತ್ತಿನ ದಿನ ಗದಗ ಜಿಲ್ಲೆಯ ರೋಣ ತಾಲೂಕಿನಲ್ಲಿ ಕೊತ್ತಬಾಳ ಪಿಡಿಒ ಆದಂಥ ಮಕ್ತುಮ್ ಹುಸೇನ್ ಕರಡಿಗುಡ್ಡೆಯವರು ಅನಿವಾರ್ಯ ಕಾರಣಗಳಿಂದ ಸರ್ಕಾರದ ಈ ಒತ್ತಡದ ಕಾರಣಗಳಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸೊ ಇದನ್ನು ನಾವು ಖಂಡಿಸಿ ಮೊದಲನೇದಾಗಿ ಇದನ್ನು ವಿಷಾದ ವ್ಯಕ್ತಪಡಿಸ್ತೀವಿ. ಇದನ್ನು ಖಂಡಿಸಿ ನಾವು ಮಾನ್ಯ ರಾಜ್ಯಪಾಲರಿಗೆ ಈ ಕರ್ನಾಟಕ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಏನು PDOಗಳು ಸರಣಿ ಅಸಹಜ ಸಾವುಗಳು ಆಗ್ತಾ ಇದೆ, ಅವರ ಮೇಲೆ ಏನು ಹಲ್ಲೆ ಪ್ರಕರಣಗಳಾಗ್ತಾ ಇದ್ದಾವೆ, ಅವರ ಮೇಲೆ ಏನು ಮಾನಸಿಕವಾಗಿ ಒತ್ತಡ ಹಾಕುವಂಥ ಏನು ಕೆಲಸ ನಡೀತಾ ಇದೆ, ಇದನ್ನೆಲ್ಲ ನಾವು ಮಧ್ಯಸ್ಥಿಕೆಯನ್ನು ಕೋರಿ ಮಾನ್ಯ ರಾಜ್ಯಪಾಲರಿಗೆ ನಾವು ಇವತ್ತಿನ ದಿನ ನಾವು ಬೆಳಗಾವಿ ಜಿಲ್ಲೆಯಿಂದ ಅರ್ಜಿಯನ್ನು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ನಾವು ಸಲ್ಲಿಸ್ತಾ ಇದ್ದೀವಿ. ಇವತ್ತಿನವರೆಗೆ ಸುಮಾರು 2011ರಿಂದ 2026ನೇ ಇಸ್ವಿಯವರೆಗೆ ಸುಮಾರು 180ಕ್ಕಿಂತ ಹೆಚ್ಚು PDOಗಳು ಬೇರೆ ಬೇರೆ ಕಾರಣಗಳಿಂದ ಕೊಲೆಯಾಗಿದ್ದಾರೆ, ಆತ್ಮಹತ್ಯೆ ಆಗಿದ್ದಾರೆ. ಮತ್ತೊಂದು ಕಾರಣಕ್ಕೆ ಈ ಚಿಕ್ಕ ವಯಸ್ಸಿನಲ್ಲಿ BP, ಶುಗರು, ಹಾರ್ಟ್ ಅಟ್ಯಾಕು, ಬ್ರೈನ್ ಟ್ಯೂಮರು, ಇತರೆ ಕಾಯಿಲೆಗಳಿಂದೆಲ್ಲ ಕೂಡ ತೀರ್ಕೊಂಡಿದ್ದಾರೆ. ಸೊ ಕೆಲಸದ ಒತ್ತಡದಿಂದ ಆಗುವಂಥ ಅನಾರೋಗ್ಯದಿಂದ ಸುಮಾರು 49ಕ್ಕಿಂತ ಹೆಚ್ಚು PDOಗಳು ಮರಣ ಹೊಂದಿದ್ದಾರೆ. ಅಕಾಲಿಕ ಹೃದಯಾಘಾತದಿಂದ ಈ ಸಾಯುವ ವಯಸ್ಸಲ್ಲ, ಆದರೆ ಇಂಥ ವಯಸ್ಸಿನಲ್ಲಿ 29ಕ್ಕಿಂತ ಹೆಚ್ಚು PDOಗಳು ತೀರ್ಕೊಂಡಿದ್ದಾರೆ, ಮರಣ ಹೊಂದಿದ್ದಾರೆ. ಕರ್ತವ್ಯದ ಕೆಲಸದ ಒತ್ತಡದಲ್ಲಿ ಕಚೇರಿ ಹೋಗುವ ಮೇಲಾಧಿಕಾರಿಗಳ ಒಂದು ಕರೆ ಮಾಡಿದ ತಕ್ಷಣ ಓಡಿ ಹೋಗುವ ಬರುವುದಲ್ಲಿ ಸುಮಾರು 21ಕ್ಕಿಂತ ಹೆಚ್ಚು PDOಗಳು ಆಕ್ಸಿಡೆಂಟ್ ಆಗಿ ಮರಣ ಹೊಂದಿದ್ದಾರೆ. ಆಮೇಲೆ ಎಲ್ಲ ಇಡೀ ಜಗತ್ತು ಬಂದಿರುವಾಗ ಕೋವಿಡ್ದಲ್ಲಿ ನಮ್ಮ ಗ್ರಾಮೀಣಾಭಿವೃದ್ಧಿ ಪಂಚಾಯತಿ ಇಲಾಖೆ 24/7 ಕೆಲಸ ಮಾಡಿತ್ತು. ಅಂಥ ಸಮಯದಲ್ಲಿ 22ಕ್ಕಿಂತ ಹೆಚ್ಚು PDOಗಳು ಕೋವಿಡ್ ಸಂದರ್ಭದಲ್ಲಿ ತೀರ್ಕೊಂಡಿದ್ದಾರೆ. ಈ ವ್ಯವಸ್ಥೆಯ ಕಿರುಕುಳಕ್ಕೆ ಬೇಸತ್ತು ಸುಮಾರು ಒಂದು 16ಕ್ಕಿಂತ ಹೆಚ್ಚು PDOಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಬೇರೆ ಬೇರೆ ಕಾರಣಗಳಿಂದ ಕೊಲೆ ಮತ್ತು ಹಲ್ಲೆಯಾಗಿ 2 PDOಗಳು ಮರಣ ಹೊಂದಿದ್ದಾರೆ. ಆಮೇಲೆ ಇತರೆ ಕಾರಣಗಳಿಂದ ಸುಮಾರು 11ಕ್ಕಿಂತ ಹೆಚ್ಚು PDOಗಳು ಮರಣ ಹೊಂದಿದ್ದಾರೆ. ಈ ರೀತಿ ಸುಮಾರು 2010ರಿಂದ ಇಲ್ಲಿವರೆಗೆ ಟಿಲ್ ಟುಡೇ 180ಕ್ಕಿಂತ ಹೆಚ್ಚು PDOಗಳು ಮರಣ ಹೊಂದಿದ್ದಾರೆ. ಯಾವುದಾದ್ರೂ ಒಂದು ಇಲಾಖೆ ಇದ್ರೆ, ಅತಿ ಹೆಚ್ಚು ಸಾಯುವಂತ ಇಲಾಖೆ ಯಾವುದಾದ್ರೂ ಇದ್ರೆ ಅದು ಇವತ್ತು ನಮ್ಮ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಾಗಿ ಮಾರ್ಪಡೆ ಆಗುತ್ತದೆ ಅಂತ ನಮಗೆ ತುಂಬಾ ವಿಷಾದ ಅನ್ಸುತ್ತೆ. ಇಂಥ ಇಲಾಖೆ ನಾವು ಅಲ್ಲಿ ಕೆಲಸ ಮಾಡ್ತಾ ಇದ್ದೇವಂತ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ನಮ್ಮ ಇಲಾಖೆಯ ಸಚಿವರು ಹಾಗೂ ನಮ್ಮ ಮೇಲಾಧಿಕಾರಿಗಳಲ್ಲಿ ದಯವಿಟ್ಟು ನಾವು ವಿನಂತಿ ಮಾಡಿಕೊಳ್ಳುವುದೇನೆಂದ್ರೆ, ಎಲ್ಲ PDOಗಳಿಗೆ ಒಂದು ಒಳ್ಳೆಯ ವಾತಾವರಣದಲ್ಲಿ ಕೆಲಸ ಮಾಡುವಂತ ಒಂದು ವ್ಯವಸ್ಥಿತವಾದ ವಾತಾವರಣವನ್ನ ನಮ್ಮ ಪೂರೈಸಬೇಕಂತ ತಮ್ಮ ಮುಖಾಂತರ ನಾವು ಮನವಿ ಮಾಡ್ಕೋತೀವಿ. ಇವತ್ತಿನ ದಿನ ಇಲ್ಲಿವರೆಗೂ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು 180ಕ್ಕೂ ಹೆಚ್ಚು ಪಂಚಾಯತಿ ಅಧಿಕಾರಿಗಳು ಮರಣ ಹೊಂದಿದ್ದಾರೆ. ಅದಕ್ಕೋಸ್ಕರ ಇದೊಂದು ದುಃಖದ ವಿಚಾರ. ಅದಕ್ಕೋಸ್ಕರ ನಾವು ಮೇಲಾಧಿಕಾರಿಗಳಿಗೆ, ಮಾನ್ಯ ರಾಜ್ಯಪಾಲವರಿಗೆ, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳವರ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೀವಿ. ಇವತ್ತು ಈ ರೀತಿ ದುರಂತಗಳು ಇನ್ನು ಮುಂದೆ ಆಗಬಾರ್ದಂತ ನಾವು ಕೇಳ್ಕೊತೀವಿ. ಥ್ಯಾಂಕ್ ಯು. ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ನಮ್ಮ ಮನವಿಯನ್ನ ಸಲ್ಲಿಸಲಿಕ್ಕೆ ಬಂದಿದ್ದೀವಿ. ಏನು ಮನವಿ ಅಂತ ಹೇಳಿದ್ರೆ, ಕಳೆದ ಒಂದು 15-16 ವರ್ಷಗಳಲ್ಲಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಇನ್ನಿತರ ನೌಕರರ ಮೇಲೆ ಅನೇಕ ರೀತಿಯಾಗಿರ್ತಕ್ಕಂತಹ ಒತ್ತಡಗಳಿಂದ, ಬಹಳಷ್ಟು ಕಾರಣಗಳಿಂದ ಏನಪ್ಪಾ ಅಂತ ಹೇಳಿದ್ರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಇನ್ನಿತರ ನಮ್ಮ ಪಂಚಾಯತಿ ಸಿಬ್ಬಂದಿಗಳು ಕೂಡ ಜೀವಗಳನ್ನ ಕಳೆದುಕೊಳ್ತಾ ಇದ್ದಾರೆ.
ಹಾಗಾಗಿ ಏನಪ್ಪಾ ಅಂತಂದ್ರೆ ಈ ಒತ್ತಡದ ಬದುಕಿನಲ್ಲಿ ನಾವು ಏನು ಬದುಕ್ಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಜೀವಗಳನ್ನ ಕಳ್ಕೊಳ್ತಾ ಇದೆ. ಮೊನ್ನೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಗದಗ ಜಿಲ್ಲೆಯ ರೋಣ ತಾಲೂಕಿನ ಒಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಡೆತ್ ನೋಟ್ ಅನ್ನ ಬರೆದಿಟ್ಟು ತಮ್ಮ ಪ್ರಾಣವನ್ನ ಕೇವಲ 46 ವರ್ಷಗಳಲ್ಲಿ ತಮ್ಮ ಜೀವನವನ್ನ ಕಳ್ಕೊಂಡಿದ್ದಾರೆ. ಅವರಿಗೆ ಪುಟ್ಟದಾಗಿರ್ತಕ್ಕಂಥ ಮಕ್ಕಳುಗಳಿವೆ, ಒಂದು ಪುಟ್ಟದಾಗಿರ್ತಕ್ಕಂಥ ಸಂಸಾರ ಇದೆ. ಇನ್ನು ಅದನ್ನ ಆ ಸಂಸಾರದ ಏನು ಒಂದು ಹೆಗಲನ್ನ ಹೊರೋರು ಯಾರು ಅನ್ನುವಂತ ಪ್ರಶ್ನೆ ಬರುತ್ತೆ. ಹೀಗೆ ಒಬ್ರಲ್ಲ ಇಬ್ರಲ್ಲ ಇಡೀ PDO ಸಮುದಾಯಕ್ಕೆ ಏನಪ್ಪಾ ಅಂತಂದ್ರೆ ಈ ವ್ಯವಸ್ಥೆ ಬಹಳ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದೆ. ಅದಕ್ಕಾಗಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಮನವಿ ಏನು ಅಂತ ಹೇಳಿದ್ರೆ, ಏನು ವಿಶೇಷತವಾಗಿ ನೀವು ಒತ್ತಡ ಹಾಕ್ತಿರೋ ಅಥವಾ ನಮ್ಮ ಮೇಲೆ ಹಲ್ಲೆಗಳನ್ನ ಮಾಡ್ತಾರೋ ಅವೆಲ್ಲವನ್ನ ತಡಿಬೇಕಾಗಿತ್ತಪ್ಪ ಅಂತ ಹೇಳಿದ್ರೆ, ಏನು ವೈದ್ಯರುಗಳಿಗೆ ಒಂದು ವಿಶೇಷ ಕಾನೂನು ತಂದಿದಿರೋ ಅಂತಹ ವಿಶೇಷವಾಗಿರ್ತಕ್ಕಂಥ ಕಾನೂನನ್ನ ತಂದು ನಮ್ಮ ಮೇಲೆ ಹಲ್ಲೆ ಮಾಡತಕ್ಕಂತಹ ಪಟ್ಟಭದ್ರ ಮತ್ತು ದುಷ್ಟ ಶಕ್ತಿಗಳಿಗೆ ಏನ್ ಹಾಕ್ಬೇಕು ಅಂತ ಹೇಳಿದ್ರೆ, ಒಂದು ಗುಂಡಾ ಕಾಯ್ದೆಯಡಿ ಅವರನ್ನ ಬಂಧಿಸಿ ಏನಪ್ಪಾ ಅಂತಂದ್ರೆ ಇಡೀ ಸಮಾಜಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನ ಕೊಡಬೇಕು. ಏನಪ್ಪಾ ಅಂತ ಹೇಳಿದ್ರೆ, ಸರ್ಕಾರಿ ನೌಕರರ ಮೇಲೆ, ಅದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಒಂದು ವೇಳೆ ನೀವೇನಾದ್ರೂ ಹಲ್ಲೆ ಇಂತ ಏನಾದ್ರೂ ಪ್ರಯತ್ನಗಳನ್ನ ಪಟ್ರೆ ಖಂಡಿತವಾಗ್ಲೂ ಕೂಡ ತಾವು ಕೂಡ ಏನಪ್ಪಾ ಅಂತಂದ್ರೆ ಗುಂಡಾ ಕಾಯ್ದೆಯಡಿ ಬಂಧಿಸ್ತಾರೆ ಅನ್ನುವಂತ ಒಂದು ಸಂದೇಶ ಈ ಮೂಲಕ ಹೋಗ್ಬೇಕು. ಅದಕ್ಕಾಗಿ ಮಾನ್ಯ ರಾಜ್ಯಪಾಲರಲ್ಲಿ ಮತ್ತೊಮ್ಮೆ ಕಳಕಳಿ ವಿನಂತಿ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಮನವಿಯನ್ನ ಪುರಸ್ಕರಿಸಿ ಆದಷ್ಟು ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಒದಗಿಸ್ಬೇಕಂತ ಹೇಳಿ ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೇವೆ. ಇವತ್ತು ಕರ್ನಾಟಕ ರಾಜ್ಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಮತ್ತು ಬಿ ಗ್ರೇಡ್ ಉನ್ನತೀಕರಣ ಸಂಘ ಬೆಂಗಳೂರು ಮತ್ತು ಬೆಳಗಾವಿ ಶಾಖೆ ಇವರ ಅಸೋಸಿಯೇಷನ್ ವತಿಯಿಂದ ಮನವಿಯನ್ನು ಜಿಲ್ಲಾ ಪಂಚಾಯಿತಿ ಕಾರ್ಯಾಲಯಕ್ಕೆ ಸಲ್ಲಿಸಿದ್ದಾರೆ. ಇವರ ಮೂಲ ಬೇಡಿಕೆ ಏನಂತಂದರೆ, ಈಗಾಗಲೇ ಸಾಕಷ್ಟು ಜನ ಗ್ರಾಮ ಪಂಚಾಯಿತಿಯ PDOಗಳು ಮತ್ತು ಇತರೆ ಸಿಬ್ಬಂದಿಗಳು ಬೇರೆ ಬೇರೆ ಕಾರಣಗಳಿಂದ ಮಾನಸಿಕ ಅಸ್ವಸ್ಥಗೊಂಡು ಅಥವಾ ಬೇರೆ ಹಲ್ಲೆಗಳಾಗಿ ಸಾವನ್ನು ಅಪ್ಪಿದ್ದಾರೆ ಅಂತೇಳಿ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಾವು ಜಿಲ್ಲಾ ಪಂಚಾಯತಿ ಬೆಳಗಾವಿ ವತಿಯಿಂದ ಎಲ್ಲ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಾಗಿರ್ಬೋದು, ಜೊತೆಗೆ ನಮ್ಮ PDOಗಳಾಗಿರ್ಬೋದು, ಎಲ್ಲ ಸರ್ಕಾರಿ ನೌಕರರಿಗೆ ಅವರ ಮಾನಸಿಕ ಒತ್ತಡವನ್ನು ತಡೆಗಟ್ಟಲಿಕ್ಕೆ ಮತ್ತು ಅವರಿಗೆ ಕೆಲಸ ಮಾಡಲಿಕ್ಕೆ ಇನ್ನಷ್ಟು ಆಸಕ್ತಿಯನ್ನು ಹುಟ್ಟಿಸ್ಲಿಕ್ಕೆ ನಾವು ಆಡಿಟರ್ ಸ್ಪೋರ್ಟ್ಸನ್ನು ಮಾಡಿದ್ದೀವಿ. ಆಗಾಗ ಅವರ ಸಭೆಯನ್ನು ಕರೆದು ಅವರ ಅಹವಾಲುಗಳನ್ನು ಕೇಳ್ತಾ ಇರ್ತೀವಿ. ಸೊ ಈ ರೀತಿಯಾಗಿ ನಮ್ಮ ಜಿಲ್ಲೆಯ ನೌಕರರ ಮನೋಸ್ಥೈರ್ಯವನ್ನು ಹೆಚ್ಚಿಗೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಮಾನ್ಯ CO ಸಾಹೇಬರನ್ನು ಹಿಡ್ಕೊಂಡು ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ವಿ. ಅದರ ಜೊತೆಗೆ ಇವತ್ತು ಏನು ಗದಗ ಜಿಲ್ಲೆಯ ರೋಣ ತಾಲೂಕಿನ ಅಸೂಟಿ ಮತ್ತು ಕೊತ್ತಬಾಳ ಗ್ರಾಮ ಪಂಚಾಯಿತಿಯಲ್ಲಿಯ ಕರ್ತವ್ಯ ನಿರ್ವಹಿಸತಕ್ಕಂಥ ದಿವಂಗತ ಮುಕ್ತುಮ್ ಹುಸೇನ್ ಕರಡಿಗುಡ್ಡ ಸೊ ಇವರು ಬೇರೆ ಬೇರೆ ಕಾರಣಗಳಿಂದ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದು ಬಹಳ ವಿಷಾದನೀಯ ಸಂಗತಿ. ಸೊ ಇಂಥ ಪ್ರಕರಣಗಳು ಆಗಬಾರ್ದು. ಸೊ ನಮ್ಮ PDO ಮತ್ತು ಎಲ್ಲ ಸಿಬ್ಬಂದಿಗಳಿಗೆ ಈ ಮೂಲಕ ನಾವೊಂದು ಹೇಳೋದೇನಂತಂದರೆ, ಜೀವನ ಒಂದೇ ಒಂದು ಸಲ ಸಿಗ್ತದೆ. ಸೊ ಯಾರು ಎಕ್ಸ್ಟ್ರೀಮ್ ಡಿಸಿಷನ್ನ ತೊಗೊಳಕ್ಕೆ ಹೋಗ್ಬೇಡ್ರಿ. ಸೊ ನಿಮ್ದು ಏನೇ ಮಾನಸಿಕ ನೋವು ಅಥವಾ ಕೆಲಸದ ಒತ್ತಡ ಇದ್ದರೂ ಸಹಿತ ನಮ್ಮ ಜಿಲ್ಲಾ ಪಂಚಾಯತಿ ಕಚೇರಿ ಯಾವತ್ತು ಓಪನ್ ಇರ್ತದೆ. ವೈಯಕ್ತಿಕವಾಗಿ ನಮಗೆ ಫೋನ್ ಮಾಡಿದರೂ ಸಹಿತ ನಾವು ಸರಿಯಾಗಿ ಸ್ಪಂದನೆ ಕೊಡ್ತೀವಿ. ಅವ್ರು ಏನೇ ಸಮಸ್ಯೆ ಬಂದರೂ ಕೂಡ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅಂಥದ್ದೇನು ಸಮಸ್ಯೆ ಇಲ್ಲ. ಜೊತೆಗೆ ತಾಲೂಕ್ ಪಂಚಾಯಿತಿಯಲ್ಲಿಯೂ ಕೂಡ ನಮ್ಮ ಅವರು ಸಿಬ್ಬಂದಿಗಳು ಇರ್ತಾರೆ. ಸೊ ಅವರಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ತಮ್ಮ ನೋವನ್ನು ಹೇಳ್ಕೋಬೇಕು, ಅಹವಾಲನ್ನು ಹೇಳ್ಕೋಬೇಕು. ಯಾರೂ ಕೂಡ ಇಂಥ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳಬಾರ್ದು. ನಿಮ್ಗೆ ಏನೇ ತೊಂದರೆ ಇದ್ದರೂ ನಿಮ್ಮ ಜೊತೆಗೆ ನಾವು ಇರ್ತೀವಿ, ಸರ್ಕಾರ ನಿಮ್ಮ ಜೊತೆ ಇರ್ತೀವಿ, ಮಾನ್ಯ ಇಲಾಖಾ ಸಚಿವರು ನಮ್ಮ ಜೊತೆ ಇರ್ತಾರೋ ಅಂತಕ್ಕಂಥ ಕಿವಿ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸೊ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇಂಥ ಪ್ರಕರಣಗಳು ನಡೆಯದಂತೆ ನಾವು ಸಮಸ್ಯೆ ಬಗೆಹರಿಸಲು ಮೇಲಿನ ಸಭೆಗಳು ಮಾಡ್ತೀರಾ ನೀವು? ಹಾಂ, ಗ್ರಾಮ ಪಂಚಾಯತಿ ನೌಕರರು ಮತ್ತು ಈ ಗೌರ್ಮೆಂಟ್ ಎಂಪ್ಲಾಯೀಸ್ದು ಆಗಾಗ ಸಭೆಗಳನ್ನು ಮಾಡ್ತೀವಿ. ಅವ್ರು ಏನು ಅಹವಾಲುಗಳನ್ನು ಕೊಡ್ತಾರೋ ಅವುಗಳನ್ನು ಈಡೇರಿಸಲಿಕ್ಕೆ ನಾವು ಕ್ರಮ ವಹಿಸ್ತೀವಿ. ಥ್ಯಾಂಕ್ ಯು.